ರಾಜ್ಯದಲ್ಲಿ ನದಿ ಜೋಡಣೆ ಕಿಚ್ಚು, ಕರಾವಳಿಯಲ್ಲಿ ಭುಗಿಲೆದ್ದ ಹೋರಾಟ, ಉತ್ತರ ಕರ್ನಾಟಕಕ್ಕೆ ಹರಿಯುತ್ತಾ ನೀರು. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಮತ್ತೊಂದು ನದಿ ಜೋಡಣೆ ವಿಚಾರ ದೊಡ್ಡ ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ಒಂದು ಕಡೆ ಬಾಯಾರಿದ ಉತ್ತರ ಕರ್ನಾಟಕದ ಬಯಲು ಸೀಮೆ, ಇನ್ನೊಂದು ಕಡೆ ಜೀವ ವೈವಿಧ್ಯದ ತವರು ಪಶ್ಚಿಮ ಘಟ್ಟ. ಈ ಎರಡರ ನಡುವೆ ನೀರು ಹರಿಸೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಿತ್ತು. ಬರೋಬ್ಬರಿ 10,000 ಕೋಟಿ ರೂಪಾಯಿ ಖರ್ಚು ಮಾಡೋಕೆ DPR ರೆಡಿಯಾಗಿತ್ತು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕರಾವಳಿ ಕಡೆಯಿಂದ ಇದನ್ನು ವಿರೋಧ ಮಾಡ್ತಾ ಇದ್ರೆ, ಬಯಲು ಸೀಮೆಯಿಂದ ಇದು ಆಗಲಿ ಅನ್ನೋ ಆಗ್ರಹ ಬರ್ತಾ ಇದೆ. ಹಾಗಿದ್ರೆ ಏನಿದು ಯೋಜನೆ, ಸರ್ಕಾರದ ಲೆಕ್ಕಾಚಾರ ಏನು, ಪರಿಸರವಾದಿಗಳ ಆತಂಕ ಏನು? ಅಷ್ಟಕ್ಕೂ ಈ ಜೋಡಣೆ ಆಗ್ತಿರೋ ನದಿಯಲ್ಲಿ ಅಷ್ಟೊಂದು ಹರಿಸೋಕೆ ನೀರಿದೆಯಾ, ಅಥವಾ ಇದು ಕೇವಲ ಕಾಂಟ್ರಾಕ್ಟರ್ಗಳ ಜೇಬು ತುಂಬೋ ಅಕ್ಷಯ ಪಾತ್ರೆಯಾಗುತ್ತಾ? ಬನ್ನಿ ಈ ವರದಿಯಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡೋಣ ಈ ನದಿ ಜೋಡಣೆ ವಿಚಾರವನ್ನ. ಬೇಡ್ತಿ ವರದಾ ನದಿ ಜೋಡಣೆ, ಉತ್ತರದಿಂದ ಪಶ್ಚಿಮದ ಸಂಗಮ. ಸ್ನೇಹಿತರೆ, ಈಗ ನದಿ ಜೋಡಣೆ ಆಗ್ತಿರೋ ನದಿಗಳು ಬೇರೆ ಯಾವುದೂ ಅಲ್ಲ, ಬೇಡ್ತಿ ಮತ್ತು ವರದಾ. ರಾಷ್ಟ್ರೀಯ ಜಲ ಅಭಿವೃದ್ಧಿ ಏಜೆನ್ಸಿ ಅಂದ್ರೆ NWDA ಈ ನದಿ ಜೋಡಣೆಗೆ ಕರಡು ವರದಿಯನ್ನ ಸಿದ್ಧ ಮಾಡಿದ್ದು. ಅದು ಇದರ ಅಡಿಯಲ್ಲಿ 18 TMC ನೀರು ಹರಿಸೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಪಶ್ಚಿಮಕ್ಕೆ ಹರಿದು ಸಮುದ್ರ ಸೇರ್ತಿರೋ ಬೇಡ್ತಿ ನದಿಯ ನೀರನ್ನ ತಿರುಗಿಸಿ ಪೂರ್ವಕ್ಕೆ ಹರಿಯುವ ವರದಾ ನದಿಗೆ ಜಾಯಿಂಟ್ ಮಾಡಿ ಜನರಿಗೆ ಕುಡಿಯೋಕೆ ನೀರು ಕೊಡಬೇಕು ಅನ್ನೋದು ಗುರಿ. ಸಂಖ್ಯೆಗಳಲ್ಲಿ ನೋಡೋಣ ನಾವೀಗ. ಬೇಡ್ತಿ ನದಿಯಿಂದ ಸುಮಾರು 524 MCM ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಅಂದ್ರೆ ಅಂದಾಜು 18.5 TMC ನೀರನ್ನ ಎತ್ತಿ ತುಂಗಭದ್ರಾ ಉಪನದಿಯಾದ ವರದಾಗೆ ಬಿಡ್ತಾರೆ. ಈ ಯೋಜನೆಗೆ ಅಂದಾಜು ವೆಚ್ಚ 10,000ದಿಂದ 15,000 ಕೋಟಿ ರೂಪಾಯಿ. ಇದಕ್ಕೆ ದೊಡ್ಡ ವಿರೋಧನೂ ವ್ಯಕ್ತವಾಗ್ತಿದೆ. ಸರ್ಕಾರ ಹೇಳ್ತಿರೋ ನೀರಿನ ಲಭ್ಯತೆಗೂ ವಾಸ್ತವದಲ್ಲಿ ನದಿಯಲ್ಲಿ ಹರಿತಿರೋ ನೀರಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ ತಜ್ಞರು ಆರೋಪ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇದು ಕೇವಲ ನೀರಿನ ಪ್ರಶ್ನೆ ಅಲ್ಲ, ಇದು ಅರಣ್ಯ ಮತ್ತು ಅಸ್ತಿತ್ವದ ಪ್ರಶ್ನೆ ಅಂತ ಹೇಳ್ತಿದ್ದಾರೆ. ಈ ಯೋಜನೆಯನ್ನ ಇನ್ನೂ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ನಕ್ಷೆ ನೋಡ್ಲೇಬೇಕು. ರಿಪೋರ್ಟ್ಸ್ ಪ್ರಕಾರ ಇದು ಒಂದೇ ಲೈನ್ ಅಲ್ಲ, ಇದು 2 ಲಿಂಕ್ಗಳ ಪ್ಯಾಕೇಜ್. ಮೊದಲನೇ ಲಿಂಕ್ ನಲ್ಲಿ ಇದು ಬೇಡ್ತಿ ನದಿಯ ಉಪನದಿಗಳಾದ ಪಟ್ಟಣದ ಹಳ್ಳ ಮತ್ತು ಶಾಲ್ಮಲಾ ಹಳ್ಳಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲಿಂದ 302 MCM ನೀರನ್ನ ಡೈವರ್ಟ್ ಮಾಡಿ ವರದಾ ನದಿಗೆ ಸೇರಿಸಬೇಕು. ಇನ್ನು ಎರಡನೇ ಲಿಂಕ್ ಬೇಡ್ತಿ ಮುಖ್ಯ ನದಿಗೆ ಸಂಬಂಧಪಟ್ಟಿದ್ದು. ಸುರೆಮನೆ ಅನ್ನೋ ಕಡೆ ಬ್ಯಾರೇಜ್ ಕಟ್ಟಿ ಅಲ್ಲಿಂದ 272 MCM ನೀರನ್ನ ಮಳಗಿ ಸಮೀಪದ ಧರ್ಮ ಡ್ಯಾಂಗೆ ಸೇರಿಸೋದು. 222 MCM ನೀರನ್ನ ಈ ಧರ್ಮ ನದಿ ಮುಂದೆ ಹೋಗಿ ವರದಾ ನದಿಗೆ ಸೇರುತ್ತೆ. ಒಟ್ಟಾರೆ 2 ಲಿಂಕ್ ಸೇರಿ 524 MCM ಅಂದ್ರೆ ಸುಮಾರು 18.5 TMC ನೀರನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಸಮುದ್ರಕ್ಕೆ ಹೋಗೋದ್ರ ಬದಲಿಗೆ ಕುಡಿಯಕ್ಕೆ ಕೊಡೋಣ ಜನರಿಗೆ ಅನ್ನೋದು ಉದ್ದೇಶ. ಇದರ ಅಡಿಯಲ್ಲಿ 3 ಕಡೆ ಬ್ಯಾರೇಜ್ ಕಟ್ತಾರೆ. DPR ಪ್ರಕಾರ ಪಟ್ಟಣದ ಹಳ್ಳ ಅಂದ್ರೆ ಯಲ್ಲಾಪುರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಈ ಹಳ್ಳಕ್ಕೆ ಅಡ್ಡಲಾಗಿ ಒಂದು ವಿಯರ್ ಅಂದ್ರೆ ಚಿಕ್ಕ ಅಣೆಕಟ್ಟು ಕಟ್ಟಲಾಗುತ್ತೆ. ಸಿರ್ಸಿಯಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದ ಮೂರ್ಗೇರ್ ಫಾಲ್ಸ್ ಹತ್ತಿರ ಇದು ನಿರ್ಮಾಣ ಆಗುತ್ತೆ. ಲೊಕೇಶನ್ ಕೋಆರ್ಡಿನೇಟ್ ಕೂಡ ಹಾಕಿದೀವಿ ನೋಡಿ, ಮ್ಯಾಪ್ನಲ್ಲೂ ಕೂಡ ನೀವು ಇದನ್ನು ನೋಡಬಹುದು. ಏನು ಶಾಲ್ಮಲಾ ಹಳ್ಳ, ಇದು ಸೋಂದಾ ಹತ್ರ ಬರುತ್ತೆ. ಇಲ್ಲೂ ಕೂಡ ಒಂದು ವಿಯರ್ ನಿರ್ಮಾಣ ಆಗುತ್ತೆ. ಸಹಸ್ರಲಿಂಗ ಇದೆಯಲ್ಲ, ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಏನು ಸುರೆಮನೆ, ಇದು ಬೇಡ್ತಿ ಮುಖ್ಯ ನದಿ ಹರಿಯುವ ಜಾಗ. ಇಲ್ಲಿ ಬರೋಬ್ಬರಿ 2078 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಇದೆ. ಇಲ್ಲಿ ದೊಡ್ಡ ಬ್ಯಾರೇಜ್ ನಿರ್ಮಾಣ ಆಗುತ್ತೆ. ಇದರ ಲೊಕೇಶನ್ ಕೋಆರ್ಡಿನೇಟ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಯಲ್ಲಾಪುರ ಸಮೀಪದ ಬಿಡ್ತಿ ನದುವೆ ಸೇತುವೆ ಇದೆಯಲ್ಲ, ಅದರ ಹತ್ತಿರ ಮಾಗೋಡ್ ವಾಟರ್ ಫಾಲ್ಸ್ ನಿಂದ ಸುಮಾರು 13 ಕಿಲೋಮೀಟರ್ ದೂರ. ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಡ್ಯಾಮ್ ಕಟ್ಟಿ ನೀರು ನಿಲ್ಲಿಸಲ್ಲ, ಬದಲಿಗೆ ಪಟ್ಟಣದ ಹಳ್ಳ ಮತ್ತು ಶಾಲ್ಮಲಾ ಹಳ್ಳದಲ್ಲಿ ಚಿಕ್ಕ ಚಿಕ್ಕ ವಿಯರ್ಸ್ ಹಾಗೂ ಸುರಮನೆಯಲ್ಲಿ ಒಂದು ಬ್ಯಾರೇಜ್ ಕಟ್ಟಿ ಹರಿಯೋ ನೀರನ್ನ ತಿರುಗಿಸ್ತಾರೆ. ಅದು ಮಳೆಗಾಲದಲ್ಲಿ ಜೂನ್ ನಿಂದ ನವೆಂಬರ್ ಈ ಪೀರಿಯಡ್ ನಲ್ಲಿ ಮಾತ್ರ ಅಂತ DPR ನಲ್ಲಿದೆ. ಇನ್ನು ನೀರು ತನ್ನಷ್ಟಕ್ಕೆ ತಾನೇ ಹರಿಯುತ್ತಾ? ಇಲ್ಲ. ಯೋಜನಾ ವರದಿಯ ಪ್ರಕಾರ ಇಲ್ಲಿ ಪಶ್ಚಿಮಕ್ಕೆ ಹರಿಯೋ ನೀರನ್ನ ಪೂರ್ವಕ್ಕೆ ಸಾಗಿಸೋಕೆ ಲಿಫ್ಟ್ ಮಾಡಬೇಕು. ಅಂದಾಜು 123 ಮೀಟರ್ ಎತ್ತರಕ್ಕೆ ನೀರನ್ನ ಪಂಪ್ ಮಾಡಬೇಕು. ಇದಕ್ಕೆ 61 ಮೆಗಾವಾಟ್ ವಿದ್ಯುತ್ ಬೇಕು. ಎತ್ತಿದ ಲಿಫ್ಟ್ ಮಾಡಿದ ನೀರು ಹೋಗೋದು ನೇರವಾಗಿ ರಾಯಚೂರು ಜಿಲ್ಲೆಗೆ. ಇದರ ಉದ್ದೇಶ ಏನು ಅಂದರೆ, ತುಂಗಭದ್ರಾ ಡ್ಯಾಮ್ನ ಎಡದಂಡೆ ಕಾಲುವೆ ಅದರ ವ್ಯಾಪ್ತಿಯಲ್ಲಿ ಕೊನೆ ಭಾಗದ ರೈತರಿಗೆ ನೀರು ಸಿಗ್ತಾ ಇಲ್ಲ. ವರದಿ ಪ್ರಕಾರ ಅಲ್ಲಿ ಸುಮಾರು 1177 MCM ನೀರಿನ ಕೊರತೆ ಇದೆ. ಆ ಕೊರತೆ ನೀಗಿಸೋಕೆ ಈ ಬೇಡ್ತಿ ನೀರನ್ನ ಅಲ್ಲಿಗೆ ಕಳಿಸಲಾಗುತ್ತೆ. ಇದಕ್ಕಾಗಿ ನೀರು 3 ಹಂತಗಳಲ್ಲಿ ಪ್ರಯಾಣ ಮಾಡುತ್ತೆ. ಹಂತ 1ರಲ್ಲಿ ಲಿಫ್ಟ್ ಮತ್ತು ಸುರಂಗದ ಮೂಲಕ ನೀರನ್ನು ಹರಿಸ್ತಾರೆ.
ಅಂದ್ರೆ ಮೊದಲು ಸಿರ್ಸಿಯ ದಟ್ಟ ಕಾಡಿನಲ್ಲಿ ಬೆಡ್ತಿಯ ಹಳ್ಳಗಳಿಂದ ನೀರನ್ನ 123 ಮೀಟರ್ ಎತ್ತರಕ್ಕೆ ಪಂಪ್ ಮಾಡಲಾಗುತ್ತೆ. ನಂತರ ಬೆಟ್ಟವನ್ನ ಕೊರೆದು ಉದ್ದನೆಯ ಸುರಂಗಗಳ ಮೂಲಕ ನೀರನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಸಾಗಿಸಲಾಗುತ್ತೆ. ಇನ್ನು ಹಂತ 2ರಲ್ಲಿ ಅಂದ್ರೆ ಸುರಂಗ ದಾಟಿದ ನೀರು ಹಕ್ಕಲು ಮನೆ ಅನ್ನೋ ಕಡೆ ವರದಾ ನದಿಯನ್ನ ಸೇರುತ್ತೆ. ಅಲ್ಲಿಂದ ಮುಂದೆ ತುಂಗಭದ್ರಾ ನದಿಯನ್ನ ಸೇರುತ್ತೆ. ಅಲ್ಲಿಂದ ನೇರವಾಗಿ ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್, ಪಂಪಾ ಸಾಗರ ಬಂದು ಸೇರುತ್ತೆ. ಇನ್ನು ಅಂತಿಮ ಹಂತದಲ್ಲಿ ತುಂಗಭದ್ರಾ ಡ್ಯಾಮ್ನಿಂದ ಈಗ ಆಲ್ರೆಡಿ ಇರೋ ಎಡದಂಡೆ ಕಾಲುವೆ ಮೂಲಕ ನೀರನ್ನ ಹರಿಸಲಾಗುತ್ತೆ. ಈ ಕಾಲುವೆ 100 ಕಿಲೋಮೀಟರ್ ಹರಿದು ಕೊನೆಗೆ ರಾಯಚೂರು ಮತ್ತು ಕೊಪ್ಪಳದ ಒಣ ಭೂಮಿಗೂ ನೀರನ್ನ ತಲುಪಿಸುತ್ತೆ. ಸರ್ಕಾರದ ವಾದ ಏನು? ಸಾಕಷ್ಟು ವಿರೋಧ ಇದ್ರೂ ಕೂಡ ಸರ್ಕಾರ ಇದನ್ನ ಜಾರಿಗೆ ತರೋಕೆ ಅವರದೇ ಆದ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಒಂದು, ಬೇಡ್ತಿ ನದಿಯಲ್ಲಿ 5877 MCM ನಷ್ಟು ಭಾರಿ ಪ್ರಮಾಣದ ನೀರು ಲಭ್ಯ ಇದೆ ಅಟ್ 75% ಡಿಪೆಂಡಬಿಲಿಟಿ. ನಾವು ಅದರಲ್ಲಿ ಕೇಳ್ತಿರೋದು ಕೇವಲ 524 MCM ಮಾತ್ರ. ಅಂದ್ರೆ ಸಮುದ್ರಕ್ಕೆ ಮಳೆಗಾಲ, ಅದು ಕೂಡ ಜೂನ್ ನಿಂದ ನವೆಂಬರ್ ಒಳಗಡೆ ಮಳೆಗಾಲದಲ್ಲಿ ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರುತ್ತೆ ಎಕ್ಸ್ಟ್ರಾ ವಾಟರ್. ಅದ್ರಲ್ಲಿ ಆ ಟೈಮ್ನಲ್ಲಿ ಮಾತ್ರ ತಗೊಳ್ತೀವಿ. ಅದು ಬಯಲುಸೀಮೆಯಲ್ಲಿ ಕುಡಿಯೋಕೆ ನೀರಿಲ್ದಿರೋ ಜನಕ್ಕೆ ಪಾಪ ಕೊಡಬೇಕು ಅಂತ. 9% ಸಮುದ್ರಕ್ಕೆ ಹೋಗೋ ನೀರಲ್ಲಿ ಕೇವಲ 9% ಮಾತ್ರ ನಾವು ಬಳಸ್ಕೊಳ್ಳೋಣ ಅನ್ನೋದು ಸರ್ಕಾರದ ವಾದ. ಇದು ಎಲ್ರಿಗೂ ಒಳ್ಳೇದು, ಜನರಿಗೆ ಅನುಕೂಲ ಆಗುತ್ತೆ ರೀ ಅಂತ ಹೇಳಿ. ಎರಡನೇದಾಗಿ, ಪರಿಸರಕ್ಕೆ ಬೇಕಾದ ಕನಿಷ್ಠ ನೀರು ಅಂದ್ರೆ ಎನ್ವೈರನ್ಮೆಂಟಲ್ ಫ್ಲೋಸ್ ಅದನ್ನ ಬಿಟ್ಟು ಉಳಿದ ಹೆಚ್ಚುವರಿ ನೀರನ್ನ, ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನ ಮಾತ್ರ ನಾವು ತಗೊಳ್ತೀವಿ ಅಂತ NWDA ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದೆ. ಹಾಗೆ ನೋಡಿದ್ರೆ ಇದು ಇವತ್ತು ನಿನ್ನೆ ಹುಟ್ಟಿರೋ ಐಡಿಯಾ ಅಲ್ಲ. 1992ರಲ್ಲಿ 33 ವರ್ಷಗಳ ಹಿಂದೆ NGOS ಸಮಿತಿ ಮತ್ತು GS ಪರಮಶಿವಯ್ಯ ವರದಿ ಇದನ್ನ ಪ್ರಸ್ತಾಪ ಮಾಡಿದ್ರು. ಆಗಲೇ ಮಲೆನಾಡು ಭಾಗದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ನಿಮಗೆ ನೆನಪಿರಬಹುದು, 1998ರ ಸುಮಾರಿಗೆ ಬೆಡ್ತಿ ಯೋಜನೆ ವಿರುದ್ಧ ದೊಡ್ಡ ಚಳವಳಿನೇ ಆಗಿತ್ತು. ಆಗ ಸರ್ಕಾರ ಹಿಂದೆ ಸರಿದಿತ್ತು. ಆದ್ರೀಗ ದೇಶದಲ್ಲಿ ನದಿ ಜೋಡಣೆ ಕೇಂದ್ರ ಸರ್ಕಾರದ ಪ್ರಮುಖ ಅಜೆಂಡಾ ಆಗಿದೆ. ಹಳೆಯ ಕಡತಗಳಿಗೆ ಮತ್ತೆ ಜೀವ ಬಂದಿದೆ. ಈಗಿನ DPR ಪ್ರಕಾರ ಇದು ಕೇವಲ ಕುಡಿಯೋ ನೀರಿಗಾಗಿ ಮಾತ್ರ ಅಲ್ಲ, ಸುಮಾರು 1 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಉದ್ದೇಶವನ್ನ ಹೊಂದಿದೆ. ಆದ್ರೆ ಇದಕ್ಕೆ ಸಾಕಷ್ಟು ವಿರೋಧನೂ ವ್ಯಕ್ತವಾಗ್ತಿದೆ. ಮೊದಲನೇದಾಗಿ, ಮಲೆನಾಡಿನ ಹೋರಾಟಗಾರರು ವಿರೋಧ ಮಾಡ್ತಿದ್ದಾರೆ. ಇದು ಹಳೆ ಡೇಟಾ, ತಪ್ಪು ಲೆಕ್ಕಾಚಾರ ಅನ್ನೋದು ಅತಿ ದೊಡ್ಡ ಆರೋಪ. NWDA ತನ್ನ ವರದಿಯಲ್ಲಿ ಬಳಸಿರೋ ಮಳೆಯ ಡೇಟಾ 1980 ಮತ್ತು 90ರ ದಶಕದ್ದು ಅಂತ ಆರೋಪ. ಹವಾಮಾನ ಬದಲಾವಣೆಯಿಂದ ಈಗ ಮಲೆನಾಡಿನಲ್ಲಿ ಮಳೆ ಕಮ್ಮಿಯಾಗಿದೆ. ನದಿಯಲ್ಲಿ ಈಗ ಅವ್ರು ಹೇಳುವಷ್ಟು ನೀರೇ ಇಲ್ಲ. ಇಲ್ಲದ ನೀರಿಗೆ 10,000 ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನ್ ಹಾಕೋದು ಮೂರ್ಖತನ ಅಂತ ಹೇಳ್ತಿದ್ದಾರೆ. IISc ವಿಜ್ಞಾನಿಗಳು ಕೂಡ ಇದನ್ನ ಬೆಂಬಲಿಸ್ತಾ ಇದ್ದಾರೆ. ಹಾಗೆ ಜೀವ ವೈವಿಧ್ಯದ ನಾಶದ ಆತಂಕ ಇದೆ. ಈ ಯೋಜನೆ ಬರೋ ಜಾಗ ಸಾಮಾನ್ಯ ಕಾಡಲ್ಲ, ಮೆರಿಸ್ಟಿಕಾ ಜೌಗು. ಇದು ಜಗತ್ತಲ್ಲೇ ಅಪರೂಪದ ಜೀವ ಸಂಕುಲ ಮತ್ತು ಇಕಾಲಜಿಯನ್ನ ಹೊಂದಿರೋ ಜಾಗ. ಇದು ಸುರಂಗ ಕೊಯ್ಯೋಕೆ ಮತ್ತು ರಸ್ತೆ ಮಾಡೋಕೆ ಕಾಡನ್ನ ಕಡಿದ್ರೆ ಅದು ಮತ್ತೆ ಬೆಳೆಯಲ್ಲ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ಹಾಳಾದ್ರೆ ಫ್ಯೂಚರ್ನಲ್ಲಿ ಕಾವೇರಿ, ತುಂಗಭದ್ರೆಗೂ ನೀರು ಸಿಗಲ್ಲ ಅನ್ನೋದು ವಾರ್ನಿಂಗ್. ಹಾಗೆ ನದಿಯ ನೀರು ಸಮುದ್ರ ಸೇರಿದ್ರೆ ಅದು ವೇಸ್ಟ್ ಅಲ್ಲ, ಅದು ಸಮುದ್ರದ ಉಪ್ಪಿನಂಶವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಗಂಗಾವಳಿ ನದಿಯ ಅಳಿವೆ ಪ್ರದೇಶದಲ್ಲಿ ಸಿಗೋ ಮೀನುಗಳು ಮತ್ತು ಮೀನುಗಾರರ ಬದುಕು ಈ ಸಿಹಿ ನೀರಿನ ಹರಿವಿನ ಮೇಲೆ ನಿಂತಿದೆ. ನೀರು ನಿಲ್ಸಿದ್ರೆ ಸಮುದ್ರದ ಉಪ್ಪು ನೀರು ನದಿಗೆ ನುಗ್ಗಿ ಕರಾವಳಿಯ ಅಂತರ್ಜಲ ಹಾಳಾಗುತ್ತೆ. ಹೀಗಾಗಿ ಇದನ್ನ ತಡೀರಿ ಅಂತ ಈ ಭಾಗದ ಜನ ಕೇಳ್ತಿದ್ದಾರೆ. ಆದ್ರೆ ಅಷ್ಟೆಲ್ಲ ತೆಗಿಯಲ್ಲ ರೀ. ನ್ಯಾಚುರಲ್ ಫ್ಲೋ ಎಷ್ಟು ಬೇಕು ಅದನ್ನ ಎನ್ವೈರನ್ಮೆಂಟಲ್ ಫ್ಲೋಸ್ ಅದು ಕಮ್ಮಿನೇ ಮಾಡಲ್ಲ. ಮಳೆಗಾಲದ ಎಕ್ಸ್ಟ್ರಾ ವಾಟರ್ 9% ಅಂತ ಸರ್ಕಾರ ಹೇಳ್ತಿದೆ. ಜೊತೆಗೆ ಕೆಲ ತಜ್ಞರು ಈ ಯೋಜನೆಯಿಂದ 500 ಹೆಕ್ಟೇರ್ ಕಾಡು ನಾಶ ಆದ್ರೆ ಬೆಡ್ತಿ ನದಿಯ ನೀರಿನ ಹರಿವೇ ನಿಂತು ಹೋಗಬಹುದು ಅನ್ನೋ ಆತಂಕವನ್ನ ಕೂಡ ಹೊರ ಹಾಕ್ತಿದ್ದಾರೆ. ಆದ್ರೆ ಕೇಂದ್ರ ಮತ್ತು ರಾಜ್ಯ ಇಬ್ಬರು ಸೇರ್ಕೊಂಡು ಮಾಡಕ್ ಹೊರಟಿರೋ ಈ ಯೋಜನೆ ಇದೆಯಲ್ಲ, ಅವ್ರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಗದಗ, ಹಾವೇರಿ, ರಾಯಚೂರು ಜಿಲ್ಲೆಗಳ ಒಣ ಭೂಮಿಗೆ ನೀರು ಸಿಗುತ್ತೆ. ಲಕ್ಷಾಂತರ ಜನರ ಬದುಕು ಬದಲಾಗುತ್ತೆ. ಬೇಸಿಗೆನಲ್ಲಿ ಟ್ಯಾಂಕರ್ ಅವಲಂಬಿಸಿರೋ ಹಳ್ಳಿಗಳಿಗೆ ಕುಡಿಯೋಕೆ ನೀರು ಸಿಗುತ್ತೆ. ಅದು ಮಳೆಗಾಲದ ಎಕ್ಸ್ಟ್ರಾ ಸಮುದ್ರಕ್ಕೆ ಹೋಗೋ, ಅದು ಕೂಡ ಸಮುದ್ರ ಭಾಗದಲ್ಲೂ ಕೂಡ ಮೀನುಗಾರರಿಗೆ ಸಮಸ್ಯೆ, ಆ ಥರದ್ದು ಏನೂ ಆಗಲ್ಲ. ಎನ್ವೈರನ್ಮೆಂಟಲ್ ಹರಿವಂತ ಅದು ಬಿಡ್ತಿದೀವಲ್ಲ, ಎಕ್ಸ್ಟ್ರಾ ನೀರಲ್ವಾ ಇದು, ಏನು ವ್ಯತ್ಯಾಸ ಆಗದಿರಷ್ಟು ಸ್ವಲ್ಪ ತೆಗಿತೀವಿ. ಈ ಭಾಗದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ತುಂಗಭದ್ರಾ ಡ್ಯಾಮ್ನಲ್ಲಿ ಹೂಳು ತುಂಬಿರೋದ್ರಿಂದ ಈ ಹೆಚ್ಚುವರಿ ನೀರು ಆ ಕೊರತೆಯನ್ನು ನೀಗಿಸುತ್ತೆ. ಜನರ ಮೇಲೆ ಕುಡಿಯೋಕೆ ನೀರಿಲ್ಲ, ಬೆಳೆ ಒಣಗ್ತಾ ಇದೆ. ಬೆಡ್ತಿ ನದಿಯ 5,000ಕ್ಕೂ ಅಧಿಕ ಹೆಚ್ಚು MCM ನೀರು ಸುಮ್ಮನೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಒಂದು ಸಣ್ಣ ಹನಿಯನ್ನಷ್ಟೇ ಕೇಳ್ತಿರೋದು, 9-10% ಮಾತ್ರ. ಹಾಗಾಗಿ ಇದನ್ನ ಮಾಡಕ್ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖ ವಾದ ಏನು ಅಂದ್ರೆ, 1992ರ ಪರಮಶಿವಯ್ಯ ವರದಿಯಲ್ಲಿ ದೊಡ್ಡ ಡ್ಯಾಮ್ಗಳನ್ನ ಕಟ್ಟೋಕೆ ಪ್ಲಾನ್ ಮಾಡಲಾಗಿತ್ತು. ದೊಡ್ಡ ಡ್ಯಾಮ್ಸ್, ಅದರಿಂದ ಸಾವಿರಾರು ಎಕರೆ ಕಾಡು ಮುಳುಗಡೆ ಆಗ್ತಾ ಇತ್ತು. ಆದರೆ ಹೊಸ DPRನಲ್ಲಿ NWDA ರಿಪೋರ್ಟ್ ಪ್ರಕಾರ ಅಂತ ದೊಡ್ಡ ಡ್ಯಾಮ್ ಯಾವುದು ಕಟ್ತಾನೆ ಇಲ್ಲ. ಚಿಕ್ಕ ಚಿಕ್ಕ ವಿಯರ್ಸ್, ಸಣ್ಣ ತಡೆ ಕಟ್ಟೆ, ಸಣ್ಣ ಸಣ್ಣ ಚೌಕಟ್ಟುಗಳನ್ನ ಮಾತ್ರ ಕಟ್ಟೋದು, ಬ್ಯಾರೇಜ್ಗಳನ್ನ ಮಾತ್ರ ಸಣ್ಣದು. ಇದರಿಂದ ನೀರು ನಿಲ್ಲಲ್ಲ, ಹರಿಯುತ್ತೆ. ಹಾಗಾಗಿ ಹಳೆ ಯೋಜನೆಗೆ ಹೋಲಿಸಿದ್ರೆ ಅರಣ್ಯ ನಾಶ ತುಂಬಾ ಕಮ್ಮಿ ಇಲ್ಲಿ ಅನ್ನೋ ಸಮರ್ಥನೆ ಕೂಡ ಕೊಡ್ತಿದ್ದಾರೆ. ಸ್ನೇಹಿತರೆ, ಎರಡೂ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸೇರ್ಕೊಂಡು ಮಾಡ್ತಿರೋದು
ಕೇಂದ್ರ ಈ ಯೋಜನೆಗೆ 9,000 ಕೋಟಿ ರೂಪಾಯಿ ಮೆಜಾರಿಟಿ ದುಡ್ಡನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರ 1,000 ಕೋಟಿ ರೂಪಾಯಿ ಕೊಡ್ತಿದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯಲ್ಲಿರೋ ಜನಪ್ರತಿನಿಧಿಗಳು ಆಯಾ ಭಾಗಕ್ಕೆ ಅವರವ್ರ ಲೋಕಲ್ ಪಾಲಿಟಿಕ್ಸಿಗೆ ತಕ್ಕಂತೆ ಮಾತಾಡ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಲೀಡರ್ಗಳು ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಬಿಜೆಪಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಇನ್ನೂ ಹಲವಾರು ನಾಯಕರು ಇದಕ್ಕೆ ಜನಜಾಗೃತಿ ಮಾಡ್ತೀವಿ, ಹಾವೇರಿ ಜನರಿಗೆ ನೀರು ಕೊಡಬೇಕು, ಇದು ಒಳ್ಳೆ ಯೋಜನೆ ಅಂತ ಹೇಳ್ತಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಭಾಗಕ್ಕೆ ಹೋದರೆ ಅಲ್ಲಿ ಅಗೇನ್ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಅಲ್ಲಿನ ಲೋಕಲ್ ಲೀಡರ್ಸ್ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈ ಬಿಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಥರದಂತಹ ಬಿಜೆಪಿ ಸಂಸದರವರು, ಆ ಥರ ಸುಮಾರು ಜನ ಲೀಡರ್ಸ್. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಷ್ಟೇ. ಪ್ರಾಪರ್ ರಿಸರ್ಚ್ ರಿಪೋರ್ಟ್ಸ್ನ ಮುಂದಿಟ್ಟು, ವೈಜ್ಞಾನಿಕ ಅಂಶಗಳನ್ನು ಮುಂದಿಟ್ಟು ಎರಡೂ ಕಡೆ ಜನರನ್ನು ಕೂರಿಸಿ ಅವರಿಗೆ ಅರಿವನ್ನು ಮೂಡಿಸಬೇಕು. ವಿರೋಧ ಇರೋದು ಎಲ್ಲಿ ಈಗ ಕರಾವಳಿ ಮಲೆನಾಡು ಕಡೆ ಅಲ್ವಾ, ಅವ್ರನ್ನ ಕೂರಿಸ್ಕೊಳ್ಳಿ, ಮಾತಾಡಿ, ಎಕ್ಸ್ಪ್ಲೇನ್ ಮಾಡಿ ಅವರಿಗೆ. ಇದರಲ್ಲಿ ಏನೂ ಆಗಲ್ಲ ಯಾಕೆ ಅನ್ನೋದನ್ನು ಕನ್ವಿನ್ಸ್ ಮಾಡಿ ಅವರಿಗೆ. ಆಗುತ್ತೆ, ಮಾಡೋಕ್ಕಾಗುತ್ತೆ. ಅವಾಗ ಏನೂ ಹಾನಿ ಇಲ್ಲ, ಏನೂ ಪ್ರಾಬ್ಲಮ್ಮೇ ಇಲ್ಲ, ಬದಲಿಗೆ ಲಕ್ಷಾಂತರ ಜನರ ಜೀವನ ಬದಲಾಗುತ್ತೆ, ಕುಡಿಯೋಕೆ ನೀರು ಸಿಗುತ್ತೆ ಅಂತ ಹೇಳಿದ್ರೆ ಇದು ಒಳ್ಳೆ ಯೋಜನೆ ಜಾರಿಗೆ ಬಂತು ಅಂತ ಹೇಳಿದ್ರೆ. ಆದರೆ ಆ ಗ್ಯಾರಂಟಿಯನ್ನು ಸರ್ಕಾರ ಕೊಡಬೇಕು. ಏನೂ ಆಗಲ್ಲ, ಯಾಕೆ ಆಗಲ್ಲ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಜನಕ್ಕೆ ಅಷ್ಟೇ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಪಿನಿಯನ್ ಏನು ಅಂತೇಳಿ, ನೀವು ಯಾವ ಭಾಗದವರು, ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರಬಹುದು. ಅದು ಸೇರಿದವರಿಗೆ ಉತ್ತಮ ಗುಣಮಟ್ಟದ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಹಾಗೆ ಕರೆಂಟ್ ಪವರ್ ಸ್ಪೆಷಲ್ ಪ್ರೋಗ್ರಾಮ್ ಮತ್ತು ಈ ಥರ ಮೆಂಬರ್ ಓನ್ಲಿ ವಿಡಿಯೋಸ್ ಆಕ್ಸೆಸ್ ಸಿಗುತ್ತೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.